ವೆಲ್ಕಮ್ ಟು ಸ್ಮಾರ್ಟ್ ಸಿ ಎನ್ ಸಿ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿ ಎನ್ ಸಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಆ್ಯಂಗಲ್ ಅಥವಾ ಡಿಗ್ರಿ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಲ್ ತೊಗೊಂಡಿದ್ದೀನಿ. ಸರ್ಕಲ್ಲು 360 ಡಿಗ್ರಿ ಇರುತ್ತೆ. ಒಂದು ಸರ್ಕಲ್ ತೊಗೊಂಡಿದ್ದೀನಿ, ಇಲ್ಲಿ ನೋಡಿ. ನಾವು ಸಿ ಎನ್ ಸಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಚಾಂಪರ್ ಕೇಳಿರ್ತಾರೆ. ಚಾಂಪರ್ಗಳಲ್ಲಿ ಡಿಗ್ರಿಗಳ್ನ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಾಗಿರುತ್ತೆ. ಆವಾಗ ತುಂಬ ಈಸಿ ಆಗ್ತೈತಿ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ. ಒಂದು ಸರ್ಕಲ್ ತಗೊಂಡಿದ್ದೀನಿ ನೋಡಿ. ಸರ್ಕಲ್ಗೆ 360 ಡಿಗ್ರಿ ಇರುತ್ತೆ. 0, 1, 0, 10, 20, 30, 40, 50, 60, 70, 80, 90, 100, 110, 120, 130, 180, 270, 350 ಆದಮೇಲೆ ಇಲ್ಲೇ ಬಂದರೆ 360. 0ಇಂದ 0ಗೆ 360. ಸರ್ಕಲ್ನ ಡಿವೈಡೆಡ್ ಬೈ ಮಾಡಿದ್ರೆ, ಸರ್ಕಲ್ನ ಬೈ 2 ಮಾಡಿದ್ರೆ 180 ಡಿಗ್ರಿ ಸಿಗುತ್ತೆ. ಈ ಕಡೆ 180 ಡಿಗ್ರಿ, ಈ ಕಡೆ 180 ಡಿಗ್ರಿ. ಸರ್ಕಲ್ನ ಡಿವೈಡೆಡ್ ಬೈ 4 ಮಾಡಿದ್ರೆ 90 ಸಿಗುತ್ತೆ. ಈ ಕಡೆ 190, ಈ ಕಡೆ 190, ಈ ಕಡೆ 190, ಈ ಕಡೆ 190. ಸೊ ಇಲ್ಲಿ 0 ಮಧ್ಯ ಇನ್ನು 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, 5 ಡಿಗ್ರಿ, 6 ಡಿಗ್ರಿ, 7 ಡಿಗ್ರಿ, 8 ಡಿಗ್ರಿ, 9 ಡಿಗ್ರಿ, 10 ಡಿಗ್ರಿ ಈ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಇಲ್ಲಿ 10 ತೊಗೊಂಡಿದ್ದೀನಿ. 10, 20, 30, 40 ಆ ಥರ. ಇಲ್ಲಿ ಇದ್ರ ಮಧ್ಯೆನೇ ಒಂದೊಂದು ಡಿಗ್ರಿ ಇರುತ್ತೆ. 10 ಡಿಗ್ರಿ ಆಯ್ತು. ಈಗ 11 ಡಿಗ್ರಿ, 12 ಡಿಗ್ರಿ, 13 ಡಿಗ್ರಿ, 14 ಡಿಗ್ರಿ, 15 ಡಿಗ್ರಿ, 16 ಡಿಗ್ರಿ, 17 ಡಿಗ್ರಿ, 18 ಡಿಗ್ರಿ, 19 ಡಿಗ್ರಿ, 20 ಡಿಗ್ರಿ ಈ ಥರ ಇರುತ್ತೆ. ಇಲ್ಲಿ ನೋಡಿ, ಎಕ್ಸಾಂಪಲ್ ಬೇಕಾದ್ರೆ ಬರೆದಿದ್ದೀನಿ 11 ಡಿಗ್ರಿನೂ. ಇಲ್ಲಿ ದೊಡ್ಡದು, ಇಲ್ಲಿ ಚಿಕ್ಕದಾಗಿ ಜಾಗ ಸಾಕಾಗಲ್ಲ ಅಂತ 10 ತೊಗೊಂಡಿದ್ದೀನಿ. ನಾವು ಪ್ರೋಗ್ರಾಮಲ್ಲಿ 45 ಡಿಗ್ರಿ ಬೇಕು ನಮಗೆ. ಡ್ರಾಯಿಂಗಲ್ಲಿ 45 ಡಿಗ್ರಿ ಕೇಳಿದ್ದಾರೆ ಅಂದರೆ ನಾವು ಪ್ರೋಗ್ರಾಮಲ್ಲಿ 135 ಡಿಗ್ರಿ ಕೊಡ್ತೀವಿ. ಮತ್ತು ಬೋರ್ ಸೈಡು 45 ಡಿಗ್ರಿ ಬೇಕು ನಮಗೆ ಚಾಂಪರು ಅಂದರೆ ನಾವು 225 ಅಂತ ಕೊಡ್ತೀವಿ. A225 ಅಂತ. ಅದು ಯಾಕೆ ಅಂತ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಇದೊಂದು ನನ್ನ ಹತ್ರ ಇತ್ತೆ, ಇದು ಹಳೇದು. ಇದರಲ್ಲಿ 360 ಡಿಗ್ರಿ ಇದೆ ಕರೆಕ್ಟಾಗಿ. ಸರ್ಕಲ್ಗೆ 360 ಡಿಗ್ರಿ ಕರೆಕ್ಟಾಗಿರುತ್ತೆ ನೋಡಿ. ಇಲ್ಲಿ 0, 10, 20, ಇಲ್ಲಿ ಬೇಕಾದ್ರೆ 1, 2, 3, 4, 5, 6, 7, 8, 9, 10. ಸೊ ಅದೇ ಥರನೇ 11, 12, 13, 14, 15, 16, 17, 18, 19, 20. ಸೊ 30, 40, 50, 60, 90, ಈ ಕಡೆ ಬಂದರೆ 180, ಈ ಕಡೆ ಬಂದರೆ 270, ಇಲ್ಲಿ 0ಗೆ ಬಂದರೆ ಮತ್ತೆ 360. ನಮಗೆ 45 ಡಿಗ್ರಿ ಬೇಕು ನೋಡಿ. ಈಗ 45 ಡಿಗ್ರಿ ಇಲ್ಲಿದೆ. 45 ಡಿಗ್ರಿ ಇಲ್ಲಿ ಇದೆ ಅಂದರೆ ನಮಗೆ ಡ್ರಾಯಿಂಗಲ್ಲಿ ಈ ಥರ 45 ಡಿಗ್ರಿ ಕೇಳಿರ್ತಾರೆ ಚಾಂಪರ್. ಸೊ 45 ಡಿಗ್ರಿ ಕೇಳಿದ್ದಾರೆ ಅಂದರೆ ಮಿಷಿನ್ಗೆ ನಾವು 135 ಡಿಗ್ರಿ ಅಂತ ಕೊಡ್ತೀವಿ. ಯಾಕೆ ಅಂದರೆ ನಾವು ಈ ಸೈಡ್ ನಿಂತಿದ್ದೀವಿ, ನಮಗೆ 45 ಡಿಗ್ರಿ ಐತೆ. ಸೊ ಮಿಷಿನ್ ಕಡೆಯಿಂದ ಹೋದರೆ ಮಿಷಿನ್ಗೆ 45 ಡಿಗ್ರಿ ಇರಲ್ಲ, ಅದು ಮಿಷಿನ್ಗೆ 135 ಡಿಗ್ರಿ ಇರುತ್ತೆ. ಸೊ ಮಿಷಿನ್ನ ಡಿಸೈನ್ ಮಾಡ್ಬೇಕಾದ್ರೆ ಮಿಷಿನ್ಗೆ ಈಸಿ ಆಗಂಗೆ ಡಿಸೈನ್ ಮಾಡಿದ್ದಾರೆ ಅವರು. ಸೊ ಮಿಷಿನ್ಗೆ 135 ಡಿಗ್ರಿ ಇರುತ್ತೆ, ಅದಕ್ಕೆ ನಾವು 135 ಡಿಗ್ರಿ ಅಂತ ಕೊಡಬೇಕಷ್ಟೆ. ಕಾನ್ಸೆಪ್ಟ್ ಇಷ್ಟೇ. ನಮಗೆ 45 ಡಿಗ್ರಿ ಬೇಕು ಅಂದರೆ ಮಿಷಿನ್ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ 45 ಡಿಗ್ರಿ ಈ ಕಡೆನೇ ಬರಲ್ಲ, 45 ಡಿಗ್ರಿ ಈ ಕಡೆ ಬರುತ್ತೆ. ಸೊ ಈ ಕಡೆಗೆ ಬರೋದು 135 ಡಿಗ್ರಿ ಬರುತ್ತೆ. ಸೊ ಅದಕ್ಕೆ ಆ ಥರ ಕೊಡಬೇಕಷ್ಟೆ. ಇದು ಬೇಕಾದ್ರೆ ಎಕ್ಸಾಂಪಲ್ಗೆ ನಾನು ಈ ಕಡೆಗೆ ತಿರುಗಿಸ್ತೀನಿ ನೋಡಿ. ಇಲ್ಲಿ 45 ಡಿಗ್ರಿ ಇದೆ, ಇದನ್ನು 45 ಡಿಗ್ರಿ ಇದೆ, ಇದನ್ನೇ ಈ ಕಡೆ ತಿರುಗಿಸಿದ್ರೆ ಹಿಂಗೆ ಮಿಷಿನ್ ಕಡೆಗೆ. ಸೊ 45 ಡಿಗ್ರಿ ಎಲ್ಲಿಗೆ ಬಂತು ನೋಡಿ, ಇಲ್ಲೇ ಇದೆಯಾ 45 ಡಿಗ್ರಿ, 45. ಸೊ ಈ ಕಡೆಗೆ ಬಂತು 45 ಡಿಗ್ರಿ. ಅದನ್ನೇ ನಾನು 135 ಡಿಗ್ರಿ ತಿರುಗಿಸ್ತೀನಿ ನೋಡಿ. ಈಗ 135 ಡಿಗ್ರಿ ಇಲ್ಲಿದೆ, ಇದು 130 ಇದೆ, 135 ಇಲ್ಲಿದೆ. ಓಕೆನಾ? 135 ಡಿಗ್ರಿ ಇಲ್ಲಿದೆ. ಈಗ ಇಲ್ಲಿ ಇದನ್ನು 135 ಡಿಗ್ರಿ ಇದೆ, ನಾನು 135 ಡಿಗ್ರಿನ ಈಗ ಮಿಷಿನ್ ಕಡೆ, ನಮ್ಮ ಕಡೆ 135 ಡಿಗ್ರಿ ಇದೆ, ಮಿಷಿನ್ ಕಡೆಗೆ ತಿರುಗಿಸ್ತೀನಿ. ಸೊ ಈ ಕಡೆಗೆ ಬಂತು 135 ಡಿಗ್ರಿ. ನೋಡೋಣ ಇಲ್ಲಿ 135 ಇಲ್ಲಿದೆ. ಸೊ ಮಿಷಿನ್ಗೆ 135 ಡಿಗ್ರಿ ಇದಾಯಿತು. ಸೊ ಅಷ್ಟೇ ಡಿಫ್ರೆನ್ಸು, ಅದಕ್ಕೆ ಆ ಥರ ಕೊಡಬೇಕಷ್ಟೆ. ಸೊ ಇದು ಕಾಂಪ್ಲಿಕೇಟೆಡ್, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ. ಆದರೆ ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಈಸಿ ಆಗುತ್ತೆ. ಇಲ್ಲೊಂದು ಡ್ರಾಯಿಂಗ್
ಡ್ರಾಯಿಂಗ್ ತೊಗೊಳ್ಳಿ, ಯಾವುದಾದ್ರೂ ಡ್ರಾಯಿಂಗ್ ಎಕ್ಸಾಂಪಲ್ಗೆ. ಓಕೆ, ನಮಗೆ ಇಲ್ಲಿ 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದ್ಕೊಳ್ಳಿ. 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ. ನೀವೇನು ಮಾಡಬೇಕು ಅವಾಗ? 45 ಡಿಗ್ರಿ ಚಾಂಪರ್ ಕೇಳಿದ್ರೆ ಅಂದರೆ ಇದು 45 ಡಿಗ್ರಿ, ನೀವು ಇದು 0 ಮಾಡ್ಕೊಬೇಕು, ಇದು ಈ ಕಡೆಗೆ 90 ಮಾಡ್ಕೊಬೇಕು, ಈ ಕಡೆ 180 ಮಾಡ್ಕೊಬೇಕು, ಈ ಕಡೆ 270 ಮಾಡ್ಕೊಬೇಕು. ಇಲ್ಲಿ 0ಗೆ ಬಂದರೆ 360 ಆಗುತ್ತೆ. ನಾನು ಈ ಸರ್ಕಲ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 0, 90, 180, 270, 360, ಅದೇ ಥರನೇ ಇಲ್ಲೂ ಒಂದು ಸರ್ಕಲ್ ಮಾಡ್ಕೊಬೇಕು. ನೀವು ಒಂದು ಸರ್ಕಲ್ ಮಾಡ್ಕೊಂಡ್ರೆ ಇದು ಸರ್ಕಲ್ಗೆ ನೀವು 0, 90, 180, 270 ಗೊತ್ತು ನಿಮಗೆ. ಸೊ ಇದು 180 ಗೊತ್ತು ನಿಮಗೆ. 180 ಡಿಗ್ರಿಲಿ 45 ಡಿಗ್ರಿ ಮೈನಸ್ ಮಾಡ್ಬಿಡೋದು ಅಷ್ಟೆ. 180 ಮೈನಸ್ 45, 135 ಆಯಿತಾ? 135. ಸೊ ಇದನ್ನು ನಮಗೆ ಬೇಕಾದ 45 ಡಿಗ್ರಿ, ಇಲ್ಲಿ ನೀವು ಉಳಿದಿರೋದು 135 ಡಿಗ್ರಿ. 135 ಡಿಗ್ರಿ ಅಂದರೆ ಇಲ್ಲಿ 1, 10, 20, 30, 40, 50, 60, 70, 80, 90, 100, 120, 135 ಇಲ್ಲಿಗೆ ಬರುತ್ತೆ ಅಂತ. ಸೊ ಇಲ್ಲಿ ಎಕ್ಸಾಂಪಲ್ಗೆ ನೋಡಿ, 10, 20, 30, 40, 50, 60, 70, 80, 90, 100, 110, 120, 130, ನಮಗೆ ಉಳಿದಿರೋದೆಷ್ಟು? 135 ಇಲ್ಲಿ ಬಂದಿರೋದು. 135 ಇಲ್ಲಿಗೆ ಬಂದಿದೆ. 135, 130, ಇದು 135 ಇಲ್ಲಿಗೆ ಬಂದಿದೆ. ಸೊ 135 ಹಿಂಗೊಂದು ಡಾಟ್ ಲೈನ್ ಹಾಕ್ತೀನಿ. ಇವಾಗ 45 ಡಿಗ್ರಿ ತಾನೇ ನಿಮಗೆ ಬೇಕಾಗಿರೋದು. ಈಗ ನೋಡಿ, ಬೇಕಾದ್ರೆ 45 ಡಿಗ್ರಿನೇ ಇರುತ್ತೆ ಇಲ್ಲಿ. ಇಲ್ಲಿಂದ 10 ಡಿಗ್ರಿ, ಇಲ್ಲಿಂದ 10 ಡಿಗ್ರಿ, ಇಲ್ಲಿಂದ 10 ಡಿಗ್ರಿ, ಇಲ್ಲಿಂದ 10 ಡಿಗ್ರಿ, ಇಲ್ಲಿಂದ 8 ಡಿಗ್ರಿ. ಸೊ 10, 20, 30, 40, 45, 45 ಡಿಗ್ರಿ ಬಂದಿದೆ. 45 ಡಿಗ್ರಿ ಹೆಂಗೆ ಬಂತು ಅಂದರೆ, ನಮಗೆ ಬೇಕಾಗಿರೋ 45 ಡಿಗ್ರಿಲಿ 180 ಡಿಗ್ರಿಲಿ ಬೇಕಾಗಿರೋ 45 ಡಿಗ್ರಿ ಇನ್ನು 135 ಡಿಗ್ರಿ ಇದಿದೆ ಅಂತ. ಇಲ್ಲಿಂದ ಇಲ್ಲಿಗೆ 135 ಡಿಗ್ರಿ ಇದೆ. ಸೊ 135 ಡಿಗ್ರಿ, ಇದು 45 ಡಿಗ್ರಿ, ಟೋಟಲ್ಲು 45, 135, ಟೋಟಲ್ 180. ಸೊ ಇದು 180 ಡಿಗ್ರಿ 45 ಡಿಗ್ರಿ ಮೈನಸ್ ಮಾಡಿದ್ರೆ 135 ಉಳಿಯುತ್ತೆ. 135 ಡಿಗ್ರಿನೇ A135.0 ಅಂತ ಕೊಟ್ಟರೆ ನಮಗೆ 45 ಡಿಗ್ರಿ ಚಾಂಪರ್ ಬರುತ್ತೆ. ಯಾವುದಾದ್ರೂ ಡಿಗ್ರಿ ತೊಗೊತೀನಿ. ಈಗ 15 ಡಿಗ್ರಿ ಚಾಂಪರ್ನ ಕೇಳಿದ್ದಾರೆ ಅಂದ್ಕೊಳ್ಳಿ. 15 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದ್ಕೊಳ್ಳಿ. 15 ಡಿಗ್ರಿ ಚಾಂಪರ್ ಕೇಳಿದ್ರೆ ಏನು ಮಾಡಬೇಕು? ಅವಾಗ 15 ಡಿಗ್ರಿ ಕೇಳಿದ್ರೂ ಅಷ್ಟೇ, ನೀವು ಏನು ಅನ್ಕೋಬೇಕು, ಇದು 180 ಡಿಗ್ರಿ ನಿಮಗೆ ಗೊತ್ತಿರಬೇಕು. 0, 180, ಈ ಕಡೆಗೆ ಬಂದರೆ 270 ಗೊತ್ತಿರಬೇಕು, ಈ ಕಡೆಗೆ ಹೋದರೆ 90 ಗೊತ್ತಿರಬೇಕು. ಸೊ 0, 90, 180, 270, ಇಲ್ಲಿಂದ ಇಲ್ಲಿಗೆ 360. ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ಇಷ್ಟು ಗೊತ್ತಿತ್ತು ಅಂದರೆ ನಿಮಗೆ ಇದು 180 ಡಿಗ್ರಿ ತಾನೆ. ನಿಮಗೆ 15 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ತಾನೆ. 15 ಡಿಗ್ರಿ ಹಿಂಗೆ ಹಾಕೊಳ್ಳಿ. 15 ಡಿಗ್ರಿ ಅನ್ಕೊಬೇಕಿದೆ, ಇದು 15 ಡಿಗ್ರಿ. ಸೊ 180 ಡಿಗ್ರಿಲಿ 15 ಡಿಗ್ರಿ ಮೈನಸ್ ಮಾಡೋದಷ್ಟೇ. -15 ಇನ್ನು ಎಷ್ಟಾಗುತ್ತೆ? 165 ಆಗುತ್ತಾ? ಸೊ 165 ಆಗುತ್ತೆ. 165. ಸೊ ಇಲ್ಲಿ ಎಲ್ಲಿಗೆ ಬರುತ್ತೆ 165? ಇಲ್ಲಿದೆ ನೋಡಿ, 90, 150, 160, 165. ಸೊ ಇಲ್ಲಿ ಬರುತ್ತೆ 165. ಸೊ ಇಲ್ಲಿಗೆ ಬಂದರೆ 165. ನಾವು A165 ಅಂತ ಕೊಡಬೇಕು ಪ್ರೋಗ್ರಾಮಲ್ಲಿ. A165 ಅಂತ ಕೊಟ್ಟರೆ 15 ಡಿಗ್ರಿ ಚಾಂಪರ್ ಬರುತ್ತೆ. 15 ಡಿಗ್ರಿ ಚಾಂಪರ್ ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 8 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 8 ಡಿಗ್ರಿ, 15 ಡಿಗ್ರಿ. ಸೊ ಇಷ್ಟೇ ಕಾನ್ಸೆಪ್ಟು. ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ.
ಹಂಗೆ ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಯಾವುದೋ ಈಗ 33 ಡಿಗ್ರಿ ಕೇಳಿದ್ರೆ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಆ ಥರ ಎಲ್ಲ ಕೇಳಿದ್ರು, 33 ಡಿಗ್ರಿ ಕೇಳಿದ್ರು ಅಂದ್ಕೊಳ್ಳಿ. ಆವಾಗಲೂ ಅಷ್ಟೇ ಹಿಂಗೊಂದು ಗೆರೆ ಹಾಕೊಳ್ರಿ. ಇದು 0 ಗೊತ್ತಿರಬೇಕು ನಿಮಗೆ, ಇದು 180 ಡಿಗ್ರಿ ಅಂತ ಗೊತ್ತಿರಬೇಕು. 33 ಡಿಗ್ರಿ 33 ಡಿಗ್ರಿ ಚಾಂಪರ್ನ ಕೇಳಿದ್ದಾರೆ ಅಂದ್ಕೊಳ್ಳಿ. 33 ಡಿಗ್ರಿ ಹೆಂಗೆ ಬರುತ್ತೋ ಹಿಂಗೆ ಬರುತ್ತೆ ಅಂದ್ಕೊಳ್ಬೇಕು. ಸುಮ್ಮನೆ ಎಕ್ಸಾಂಪಲ್ಗೆ 33 ಡಿಗ್ರಿ ಇದು. ಸೊ 180 ಡಿಗ್ರಿ ಇದು ನಿಮಗೆ ಗೊತ್ತು. 180 ಮೈನಸ್ 33 ಎಷ್ಟಾಯಿತು? 147. 10, 17, 7, 4 147 ಡಿಗ್ರಿ ಆಯಿತು. ಸೊ 147 ಅಂತ 147 ಅಂತ ಕೊಟ್ಟರೆ ನಮಗೆ 33 ಡಿಗ್ರಿ ಚಾಂಪರ್ ಬರುತ್ತೆ. 147 ಈಗ ಎಲ್ಲಿಗೆ ಬರುತ್ತೆ? 147 ಇದು 140, ಓಕೆನಾ? 140, 141, 142, 145, 146, 147. ಸೊ ಇಲ್ಲಿಗೆಲ್ಲ ಬರುತ್ತೆ 147. ಇಲ್ಲಿ 10 ಇದೆ ಅಂತ ಹೇಳಿದ್ನಲ್ಲ, 147 ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ 147. ಈಗ ನಮಗೆ ಕೇಳಿರೋದು 33 ಡಿಗ್ರಿ ತಾನೆ. ಇಲ್ಲಿಂದ ಇಲ್ಲಿಗೆ 10 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 10 ಡಿಗ್ರಿ, 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, 10, 20, 30 ಡಿಗ್ರಿ, ಇಲ್ಲಿಂದ 3 ಡಿಗ್ರಿ, 1, 2, 3, 1, 2, 3. ಸೊ ಇಷ್ಟೇ ಕಾನ್ಸೆಪ್ಟು. ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ಈಸಿ ಆಗುತ್ತೆ ತುಂಬ. ಹಂಗೇ ಬಂದ್ಬಿಟ್ಟು ಬೋರ್ ಸೈಡ್ಗಾದ್ರೂ ಅಷ್ಟೇ. ಇದಕ್ಕೆಲ್ಲ ನಾವು ಮೈನಸ್ ಮಾಡೋದನ್ನು ಹೇಳ್ಕೊಟ್ಟೆ. ಈಗ ನಮಗೆ ಎಷ್ಟು ಡಿಗ್ರಿ ಕೇಳಿರ್ತಾರೋ ಅಷ್ಟು ಡಿಗ್ರಿನ ಮೈನಸ್ ಮಾಡಿಬಿಡೋದು ಅಷ್ಟೇ. 180 ಡಿಗ್ರಿಲಿ ಅಷ್ಟನ್ನು ಮೈನಸ್ ಮಾಡಿ ಇನ್ನು ಉಳಿದಿರೋದನ್ನು ಕೊಡೋದಷ್ಟೇ ಅಂತ ಹೇಳ್ಕೊಟ್ಟೆ. ಈಗ ಈ ಕಡೆಗಾದರೆ ನಮ್ಗೆ ಈಸಿ ಆಗಲಿ ಅಂತ ಆ ಥರ ಹೇಳಿದ್ದಷ್ಟೇ. 180 ಡಿಗ್ರಿಲಿ ನಮ್ಗೆ ಎಷ್ಟು ಡಿಗ್ರಿ ಕೇಳಿದಿರೋ ಅಷ್ಟು ಡಿಗ್ರಿನ ಮೈನಸ್ ಮಾಡಿಬಿಡೋದು ಅಷ್ಟೇ. ಇಲ್ಲಿ ಈಗ 0, ಇದು 0 ಡಿಗ್ರಿ, ಇದು 180 ಡಿಗ್ರಿ. 180 ಡಿಗ್ರಿಲಿ ನಿಮ್ಗೆ ಎಷ್ಟು ಡಿಗ್ರಿನಾದರೂ ಕೇಳಿ ಅಷ್ಟು ಡಿಗ್ರಿ ಮೈನಸ್ ಮಾಡಿಬಿಟ್ಟು ಎಷ್ಟು ಉಳಿದಿದೆಯೋ ಅಷ್ಟನ್ನು ಪ್ರೋಗ್ರಾಮ್ಗೆ ಕೊಡೋದಷ್ಟೇ. ಈಗ ನಾನು ಬೋರ್ ಸೈಡ್ಗೆ ಚಾಂಪರ್ನ ಕ್ಯಾಲ್ಕುಲೇಷನ್ ಮಾಡೋದು. ಬೋರ್ ಸೈಡ್ಗೂ ಅದೇ ಥರನೇ ಸೇಮ್ 180 ಡಿಗ್ರಿ ಆಗಿರುತ್ತೆ. 190, 200, 210, 220 ಲೆಕ್ಕ ಹಾಕೊಂಬರೋದಷ್ಟೇ. ಈಗ ಎಕ್ಸಾಂಪಲ್ಗೆ ಬೋರ್ ಸೈಡ್ಗೆ 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂತ. ಬೋರ್ ಸೈಡ್ಗೆ 45 ಡಿಗ್ರಿ ಬೋರ್ ಹೆಂಗಿರುತ್ತೆ? ಎಕ್ಸಾಂಪಲ್ಗೆ ಇಲ್ಲಿ 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅನ್ಕೊಬೇಕು, ಓಕೆನಾ? ನೀವು ಇಲ್ಲೂ ಅಷ್ಟೇ 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದರೆ ಇಲ್ಲಿ ಒಂದು ಹಿಂಗೆ ಗೆರೆ ಹಾಕೊಬೇಕು. 0 ಡಿಗ್ರಿ ಗೊತ್ತು ನಿಮಗೆ, ಇಲ್ಲಿ 180 ಡಿಗ್ರಿ ಗೊತ್ತು. 180 ಡಿಗ್ರಿ 45 ಡಿಗ್ರಿ ಯಾವ ಕಡೆ ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಈ ಕಡೆ ಕೇಳಿದ್ದಾರೆ 45 ಡಿಗ್ರಿ, ಓಕೆನಾ? ಇದು 45 ಡಿಗ್ರಿ. ಸೊ ಇಲ್ಲಿ ಎಕ್ಸಾಂಪಲ್ಗೆ 45 ಡಿಗ್ರಿ ಇಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ 45 ಡಿಗ್ರಿ ಎಲ್ಲಿಗೆ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. 180 + 45 = ಎಷ್ಟಾಗುತ್ತೋ? 225 ಆಯಿತಾ? 225. 225 ಎಲ್ಲಿಗೆ ಬರುತ್ತೆ? ಇಲ್ಲಿ 180 ಆಯಿತು, 190, 200, 210, 220, 220, 225 ಇಲ್ಲಿಗೆ ಬರುತ್ತೆ. 225 ಇಲ್ಲಿಗೆ ಬಂತು ಅಂದರೆ 45 ಡಿಗ್ರಿ ಚಾಂಪರು. 45 ಡಿಗ್ರಿ ಬೇಕಾದ್ರೆ ಇಲ್ಲಿಂದ ಲೆಕ್ಕ ಹಾಕಿ 10, ಇಲ್ಲಿಂದ 20, ಇಲ್ಲಿಂದ 30, ಇಲ್ಲಿಂದ 40, ಇಲ್ಲಿಂದ 5, 45, 45 ಡಿಗ್ರಿ. ಸೊ 225 ಅಂದರೆ 45 ಡಿಗ್ರಿ ಚಾಂಪರ್. ಸೊ ಇಷ್ಟೇ ಕ್ಯಾಲ್ಕುಲೇಷನ್, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೇಕಷ್ಟೇ. ಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ, 15 ಡಿಗ್ರಿ ಚಾಂಪರ್ನೇ ತೊಗೊಳ್ಳಿ. ಬೋರ್ ಸೈಡ್ಗೆ 15 ಡಿಗ್ರಿ ಚಾಂಪರ್ ಕೇಳಿದ್ರೂ ಅಷ್ಟೇ. ನೀವು 15 ಡಿಗ್ರಿ ಚಾಂಪರ್ ಯಾವ ಕಡೆ ಕೇಳಿದ್ದಾರೆ? ಈ ಕಡೆ ಕೇಳಿದ್ದಾರೆ, ಈ ಕಡೆ ಕೇಳಿದ್ದಾರೆ, ಈ ಕಡೆ ಕೇಳಿದ್ದಾರೆ, ಈ ಕಡೆ ಕೇಳಿದ್ದಾರೆ.
ನಿಮಗೆ 360 ಗೊತ್ತಿರುತ್ತೆ, ಯಾವ ಕಡೆಗಾದರೂ ಕೇಳಿ. ಎಕ್ಸಾಂಪಲ್ಗೆ 15 ಡಿಗ್ರಿ ಈ ಸೈಡು ಬೋರ್ ಸೈಡು 15 ಡಿಗ್ರಿ ಚಾಂಪರ್ ಕೇಳಿದರು. 0 ಗೊತ್ತು ನಿಮಗೆ, ಇದು 180 ಗೊತ್ತು, ಇನ್ನು ಮೇಗಡೆಗೆ 90 ಗೊತ್ತು, ಈ ಕಡೆ ಕೆಳಗಡೆಗೆ 270 ಗೊತ್ತು ತಾನೆ. ಓಕೆನಾ? 90 ಗೊತ್ತಿರಬೇಕು, ಇದು 270 ಗೊತ್ತಿರಬೇಕು, ಇಲ್ಲಿ 360 ಅಂತಲೇ ಗೊತ್ತಿರಬೇಕು. ಈ ಕಡೆಗೆ ಚಾಂಪರ್ ಕೇಳಿದರೆ 15 ಡಿಗ್ರಿ ಅಂದ್ಕೊಂಡ್ರೆ 180 ಮೈನಸ್ 15 ಎಷ್ಟಾಯಿತು? ಈ ಕಡೆಗೆ ಪ್ಲಸ್ ಮಾಡಬೇಕು, ಈ ಕಡೆಗಾದ್ರೆ ಮೈನಸ್ ಮಾಡ್ತಿದ್ವಿ ನಾನು. ಈ ಕಡೆಗೆ 180 ಆದಮೇಲೆ 190 ಬರಬೇಕು, 190 ಆದಮೇಲೆ 5 ಬರಬೇಕು, 195 ಬರಬೇಕು. 180 ಪ್ಲಸ್ 15 195. ಸೊ ತಾನೇ 180 ಇದು ಗೊತ್ತು ನಿಮಗೆ, 190 195. ಸೊ 15 ಡಿಗ್ರಿ ಚಾಂಪರ್ 180 ಗೊತ್ತು, ಪ್ಲಸ್ ಮಾಡಬೇಕಷ್ಟೆ. 180 ಪ್ಲಸ್ 15 195. 180 ಪ್ಲಸ್ 10 ಇಲ್ಲಿಗೆ 5 15 ಡಿಗ್ರಿ 195. 15 ಡಿಗ್ರಿ ಚಾಂಪರ್ ಬಂತು. 15 ಡಿಗ್ರಿ ಚಾಂಪರ್ ಯಾವುದು ಅಂದರೆ 10 ಇಲ್ಲಿಗಿಂದ ಇಲ್ಲಿ 5 ಡಿಗ್ರಿ 15 ಡಿಗ್ರಿ ಚಾಂಪರ್. ಇವಾಗ ಇನ್ನೊಂದು ಎಕ್ಸಾಂಪಲು, ಬೋರ್ ಸೈಡು ಒಂದು 22 ಡಿಗ್ರಿ ಕೇಳಿದ್ದಾರೆ ಅಂದ್ಕೊಳ್ಳಿ. 22 ಡಿಗ್ರಿ ಕೇಳಿದ್ದಾರೆ ಅಂದ್ಕೊಂಡ್ರೆ ಹೆಂಗೆ ಬರುತ್ತೆ? ನೀವು ಅವಾಗಲೂ ಅಷ್ಟೇ ಹಿಂಗೆ ಲೆಕ್ಕ ಹಾಕೊಬೇಕು. ಒಂದು 0 ಹಾಕೊಬೇಕು, 0 ಲೈನು 0 180 ಡಿಗ್ರಿ. ಈ ಕಡೆಗೆ 22 ಡಿಗ್ರಿ ಕೇಳಿದ್ದಾರೆ ಅನ್ಕೊಬೇಕು. 22 ಡಿಗ್ರಿ ಇದು ನೀವು 22 180 ಡಿಗ್ರಿ ಇದು ಪ್ಲಸ್ 22 ಎಷ್ಟಾಯಿತು? 202 ಡಿಗ್ರಿ ಬಂತ. ಸೊ 202 ಡಿಗ್ರಿ ಅಂತ ಕೊಡೋದಷ್ಟೇ. A 202.0 ಅಂತ ಕೊಟ್ಟರೆ ನಮಗೆ 22 ಡಿಗ್ರಿ ಚಾಂಪರ್ ಬರುತ್ತೆ. ಈ 202 ಎಲ್ಲಿ ಬರುತ್ತೆ? ಇಲ್ಲಿ 180 200 201 ಇಲ್ಲಿ 202 ಬರುತ್ತೆ. ಇಲ್ಲಿ 202 202 ಡಿಗ್ರಿ ಬರುತ್ತೆ. ಸೊ 202 ಅಂದರೆ 22 ಡಿಗ್ರಿ ನಾನು ಕೇಳಿರೋದು. 22 ಡಿಗ್ರಿ ಅಂದರೆ ಇಲ್ಲಿಂದ 10 20 200ಗೆ ಇಲ್ಲ 1 ಇಲ್ಲಿ 2 202 ಡಿಗ್ರಿ ಅಷ್ಟೇ. 202 ಡಿಗ್ರಿ ಅಂದರೆ ನಮಗೆ 22 ಡಿಗ್ರಿ ಬರುತ್ತೆ ಚಾಂಪರ್. 10 20 22. ಸೊ ಇದೇ ಥರನೇ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಯಾವುದೇ ಸೈಡ್ ಚಾಂಪರ್ ಕೇಳಿದ್ರು ಅಷ್ಟೇ. ಎಕ್ಸಾಂಪಲ್ಗೆ ಈ ಕಡೆ ಕೇಳಿದ್ರು ಈ ಕಡೆ ಕೇಳಿದ್ರೇನೋ ಡೈರೆಕ್ಟಾಗಿ ಕೊಟ್ಬಿಡ್ಬೋದು. ಎಕ್ಸಾಂಪಲ್ಗೆ ಈ ಕಡೆ ಚಾಂಪರ್ ಬರೋ ಥರದ್ದು ಯಾವುದಾದ್ರು ಒಂದು ವೀಲ್ ಬರಿತೀನಿ. ಒಂದು ವೀಲು 45 ಡಿಗ್ರಿ ಬರುತ್ತಾನೆ. ಎಕ್ಸಾಂಪಲ್ಗೆ ಒಂದು ವೀಲು ಈ ಕಡೆ 45 ಡಿಗ್ರಿ ಬರುತ್ತೆ. 45 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದ್ಕೊಂಡೆ. ನಾವು ಇಲ್ಲಿಗಾದ್ರೆ ಏನು ಮಾಡ್ತೀವಿ ಹೇಳಿ? ಒಂದು ಇಲ್ಲಿಗೆ ಗ್ರೂ ಹೊಡಿತೀವ, ಗ್ರೂಯಿಂಗ್ ಟೂಲಲ್ಲಿ ಈ ಕಡೆ ಹಿಂಗೆ ಟರ್ನಿಂಗ್ ಕೊಡ್ತೀವಿ ತಾನೆ. ಟರ್ನಿಂಗ್ ಕೊಡ್ಬೇಕಾದ್ರೆ ಈ ಕಡೆ ಡೈರೆಕ್ಟ್ 45 ಡಿಗ್ರಿ ಅಂತಲೇ ಕೊಡ್ಬೋದು. ಯಾಕೆ ಅಂದರೆ ಇಲ್ಲಿ ನಿಮಗೆ 0 ಗೊತ್ತು, ಈ ಕಡೆ 180 ಗೊತ್ತು, ಈ ಕಡೆ 270 ಗೊತ್ತು, ಈ ಕಡೆ 90 ಗೊತ್ತು ತಾನೆ. 90 ಇಲ್ಲಿ 0ಇಂದ 10 20 30 40 45 45 ಡಿಗ್ರಿ. ಸೊ ಇಲ್ಲಿ 0 ಆಯಿತು, 10 20 30 40 45 ಡಿಗ್ರಿ ಬಂತಾ? ಸೇಮ್ ಇಷ್ಟೇ ಕಾನ್ಸೆಪ್ಟು, ಇಷ್ಟೇ. ಈ ಕಡೆಗಾರೆ ಏನು ಪ್ಲಸ್ಸು ಮೈನಸ್ಸು ಏನು ಮಾಡೋಂಗಿಲ್ಲ, 45 ಡಿಗ್ರಿ ಅಂತ ಕೊಟ್ಬಿಡ್ಬೋದು. ಅದೇ ಈ ಕಡೆ ಯಾವುದೋ 30 ಡಿಗ್ರಿ ಚಾಂಪರ್ ಕೇಳಿದ್ರು ಅಂದರೆ 30 ಡಿಗ್ರಿ ಅಂತಲೇ ಕೊಡೋದು, 30 ಡಿಗ್ರಿ ಅಂತಲೇ. ಸೊ ಅಷ್ಟೇ ಕಾನ್ಸೆಪ್ಟು. ಅದೇ ನಿಮ್ಗೆ ಈ ಸೈಡ್ ಕೇಳಿದ್ರು ಅಂದ್ಕೊಂಡ್ರೆ, ಅಥವಾ ಬ್ಯಾಕ್ ಸೈಡ್ ಬೋರ್ ಮಾಡೋದು ಅಥವಾ ಬ್ಯಾಕ್ ಸೈಡು
ಯಾವುದಾದ್ರೂ ಸ್ಪೆಷಲ್ ಜಾಬು ಆ ಥರ ಮಾಡಬೇಕಾದ್ರೆ ಈ ಸೈಡ್ ಕೇಳಿದ್ರು ಅಂದರೆ ಈ ಸೈಡ್ ಕೇಳಿದ್ರು ಅಷ್ಟೇ. ಈ ಸೈಡ್ ಕೇಳಿದ್ರೆ 360 ಡಿಗ್ರಿ ಮೈನಸ್, ಈಗ ಎಕ್ಸಾಂಪಲ್ಗೆ 30 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದ್ಕೊಳ್ಳಿ. ಈ ಸೈಡು ಬ್ಯಾಕ್ ಬೋರ್ ಸೈಡು 30 ಡಿಗ್ರಿ ಚಾಂಪರ್ ಎಷ್ಟಾಯಿತು? ನೀವು ಹಿಂಗೆ ಝೀರೋ ಹಾಕೊಬೇಕು. ಇಲ್ಲಿ 0 ಅಂತ ಗೊತ್ತು ನಿಮಗೆ, ಇಲ್ಲಿ 90 ಅಂತ ಗೊತ್ತು, ಈ ಕಡೆ 180 ಅಂತ ಗೊತ್ತು, ಈ ಕಡೆ 270 ಅಂತ ಗೊತ್ತು, ಇಲ್ಲಿ 360 ಅಂತಲೇ ಗೊತ್ತು ಝೀರೋಗೆ. 360 ಮೈನಸ್ 30, 360 ಮೈನಸ್ 30 330 ಆಯಿತಾ? 330. ಸೊ 330 ಈ ಕಡೆ 30 ಡಿಗ್ರಿ ಚಾಂಪರ್ ಕೇಳಿದ್ದಾರೆ ಅಂದ್ಕೊಂಡ್ರೆ 330 ಬರುತ್ತೆ. 270 280 290 300 310 320 330 30 ಡಿಗ್ರಿ ಚಾಂಪರ್ ಬೇಕಾದ್ರೆ ಇಲ್ಲಿ 330 ಬಂತಾ? 330 ಇಲ್ಲಿ ಬರುತ್ತೆ. 330 ಇಲ್ಲಿಂದ ಸುಮ್ಮನೆ ಒಂದು ಲೈನ್ ಹಾಕ್ತೀನಿ. ಬೇಕಾದ್ರೆ 30 ಡಿಗ್ರಿ ನೋಡ್ಕೊಳ್ಳಿ. ಇಲ್ಲಿಂದ 10 ಡಿಗ್ರಿ, ಇಲ್ಲಿಂದ 15 20 ಡಿಗ್ರಿ, ಇಲ್ಲಿಂದ 30 ಡಿಗ್ರಿ. ಸೊ ಇಷ್ಟೇ ಕಾನ್ಸೆಪ್ಟ್. ಈ ಕಡೆಗೆ ಬಂದರೂ ಅಷ್ಟೇ, ಆ ಕಡೆಗೆ ಬಂದರೂ ಅಷ್ಟೇ. ಈ ಕಡೆಗೆ 40 ಡಿಗ್ರಿ ಕೇಳಿದ್ರು ಅಂದರೂ ಅಷ್ಟೇ. ಈ ಕಡೆಗೆ ಒಂದು ನಿಮ್ಗೆ ಯಾವ ಸೈಡ್ ಕೇಳಿದ್ರೋ ಅಷ್ಟೇ ಇಡೊಂದು ಗೆರೆ ಹಾಕೊಳ್ರಿ. ಎಷ್ಟು ಡಿಗ್ರಿ ಬೇಕೋ ಅಷ್ಟು ಡಿಗ್ರಿ ಬರ್ಕೊಳ್ರಿ. ಇದು 0 ಅಂತ ಗೊತ್ತಿರ್ಬೇಕು ನಿಮಗೆ, ಇದು 180 ಡಿಗ್ರಿ ಅಂತ ಗೊತ್ತಿರಬೇಕು, ಈ ಕಡೆಗೆ 270 ಡಿಗ್ರಿ ಅಂತ ಗೊತ್ತಿರಬೇಕು, ಈ ಕಡೆಗೆ 90 ಡಿಗ್ರಿ ಅಂತ ಗೊತ್ತಿರಬೇಕು. ಇದು ಸರ್ಕಲ್ ನಿಮಗೆ ಗೊತ್ತಿರಬೇಕು. ಸರ್ಕಲ್ ಗೊತ್ತಿತ್ತು ಅಂದರೆ ಅದು ಚಾಂಪರ್ನ ಯಾವ ಕಡೆ ಕೇಳಿದ್ದಾರೆ ಆ ಕಡೆ ಅಷ್ಟು ಡಿಗ್ರಿ ಬರ್ಕೊಳೋದು. ಇನ್ನು ಉಳಿದಿರೋದನ್ನು ಮೈನಸ್ ಮಾಡಿ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋದಷ್ಟೇ. ನಿಮಗೆ ಯಾವುದೇ ಸೈಡ್ ಚಾಂಪರ್ ಕೇಳಿ ಅವರು, ನಿಮಗೆ ಸರ್ಕಲ್ ಗೊತ್ತಿರಬೇಕು. ಫಸ್ಟು ಸರ್ಕಲ್ ಗೊತ್ತಿರಬೇಕು. ಒಂದು ಸರ್ಕಲ್ಗೆ ಎಷ್ಟು ಡಿಗ್ರಿ ಅಂತ ಗೊತ್ತಿರಬೇಕು. 0 90 180 270 360 ಇದು ಗೊತ್ತಿರಬೇಕು ನಿಮಗೆ. ಅವ್ರ ಪ್ರೋಗ್ರಾಮಲ್ಲಿ ಯಾವುದೇ ಕಡೆಗೆ ಚಾಂಪರ್ನ ಕೇಳಿ, ಈ ಕಡೆಗೆ ಕೇಳಿ 10 ಡಿಗ್ರಿನಾದರೂ ಕೇಳಿ, 15 ಡಿಗ್ರಿನಾದರೂ, 33ನಾದರೂ ಕೇಳಿ, 25 ಆದರೂ ಕೇಳಿ, 26 ಆದರೂ ಕೇಳಿ, ಇಲ್ಲ 14 ಆದರೂ ಕೇಳಿ, ಎಷ್ಟಾದರೂ ಡಿಗ್ರಿ ಕೇಳಿ, 180 ಡಿಗ್ರಿ ಹಿಂಗೆ ಒಂದು ಗೆರೆ ಹಾಕೊಳ್ಳಿ. ಹಿಂಗೆ ಈ ಕಡೆ ಕೇಳಿದ್ರೆ ಎಷ್ಟು ಡಿಗ್ರಿ ನೋಡಿ, ಎಷ್ಟು ಡಿಗ್ರಿ ಮೈನಸ್ ಮಾಡಿ, ಇನ್ನು ಎಷ್ಟು ಡಿಗ್ರಿ ಉಳಿದಿರುತ್ತೋ ಅಷ್ಟು ಡಿಗ್ರಿನ ಕೊಡೋದಷ್ಟೆ. ಈ ಕಡೆ ಕೇಳಿದ್ರೆ ಏನು ಮೈನಸ್ ಮಾಡೋಂಗೇನಿಲ್ಲ, ಯಾಕೆಂದರೆ ಇದು 180 ಅಂತ ಗೊತ್ತು. 180 ಆದಮೇಲೆ 190 ಬರುತ್ತೆ, 200 ಬರುತ್ತೆ, 210 ಬರುತ್ತೆ. ಎಷ್ಟು ಡಿಗ್ರಿ ಕೇಳಿದರೆ 45 ಡಿಗ್ರಿ ಕೇಳಿದಾರ, 25 ಡಿಗ್ರಿ ಕೇಳಿದಾರ, 10 ಡಿಗ್ರಿ ಕೇಳಿದಾರ. ಸೊ ಎಷ್ಟಾದರೂ ಡಿಗ್ರಿ ಕೇಳಿ 180 190 191 192 ಆ ಥರ ಲೆಕ್ಕ ಹಾಕೊಂಬರೋದು. ಎಷ್ಟು ಡಿಗ್ರಿ 10 ಡಿಗ್ರಿ ಬೇಕಾ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ. ಸೊ ಆ ಥರ ಲೆಕ್ಕ ಹಾಕಿ ಕೊಡೋದಷ್ಟೇ. ಇನ್ನು ಈ ಕಡೆ ಕೇಳಿದ್ರು ಅಷ್ಟೇ, 45 ಡಿಗ್ರಿನಾದರೂ ಕೇಳಿ, 10ಆದರೂ ಕೇಳಿ, 20ನಾದರೂ ಕೇಳಿ. ಈ ಕಡೆ 0 ಆದಮೇಲೆ 10 20 30 40 ಆ ಥರ ಬರುತ್ತಲ್ಲ, ಲೆಕ್ಕ ಹಾಕೊಂಡು ಕೊಡೋದಷ್ಟೇ. ಈ ಕಡೆ ಕೇಳಿದ್ರು ಅಷ್ಟೇ, ಈ ಕಡೆ 360 ಡಿಗ್ರಿಲಿ ಮೈನಸ್ ಮಾಡ್ಕೊಳೋದು. ಇಲ್ಲ 270 ಇಲ್ಲಾದರೆ 270 290 300 310 ಆ ಥರ ಲೆಕ್ಕ ಹಾಕೊಂಡು ಕೊಡೋದಷ್ಟೇ. ನೀವು ಕ್ಯಾಲ್ಕುಲೇಷನ್ ಮಾಡೋದು ಕಲ್ತ್ಕೊಬೇಕು. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾನು ಇಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಸರ್ಕಲ್ ಗೊತ್ತಿರಬೇಕು, ಯಾವ ಕಡೆ ಆಂಗಲ್ ಕೇಳಿದ್ದಾರೆ, ಯಾವ ಕಡೆ ಚಾಂಪರ್ ಕೇಳಿದ್ದಾರೆ, ಯಾವ ಕಡೆ ಡಿಗ್ರಿ ಕೇಳಿದ್ದಾರೆ, ಅದು ಗೊತ್ತಿರಬೇಕು. ಅದು ಗೊತ್ತಾದರೆ ನೀವೊಂದು ಗೆರೆ ಹಾಕ್ಕೊಳ್ರಿ, ಇಲ್ಲೇ ಒಂದು ಹಿಂಗೆ ಹಾಕ್ಕೊಳ್ರಿ. ಯಾವ ಕಡೆ ಚಾಂಪರ್ ಕೇಳಿದಾರೋ ಆ ಕಡೆ ಹಾಕ್ಕೊಳ್ರಿ. ಅಷ್ಟನ್ನು ಎಷ್ಟು ಕೇಳಿದಾರೋ ಅಷ್ಟನ್ನು ಹಾಕೊಳ್ಳಿ. 180 ಡಿಗ್ರಿಲಿ ಅಷ್ಟನ್ನು ಮೈನಸ್ ಮಾಡಿ ಕೊಡೋದು ಅಷ್ಟೇ. ಸೊ ಇಷ್ಟೇ CNC ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆ್ಯಂಗಲ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳೋದು ತುಂಬ ಈಸಿ. ಅರ್ಥ ಮಾಡ್ಕೊಬೇಕಷ್ಟೇ. ನೋಡಿ, ಒಂದು ಸಲ ಅರ್ಥ ಆಗಿಲ್ದ್ರೆ ಇನ್ನೊಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಅರ್ಥ ಮಾಡ್ಕೊಂಡ್ರೆ ಪ್ರೋಗ್ರಾಮ್ನ ಈಸಿಯಾಗಿ ಮಾಡ್ಬೋದು. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.